ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ಇಂದು ಧ್ಯಾನ ಮಾಡುವಂಥ ವಿಷಯ ದೇವರು ನಿಮ್ಮಲ್ಲಿಟ್ಟಿರುವಂಥ ಯೋಜನೆಗಳು. ಹಾಗಾದರೆ ದೇವರು ನಿಮ್ಮಲ್ಲಿ, ನಮ್ಮಲ್ಲಿ, ಪ್ರತಿಯೊಬ್ಬರಲ್ಲಿ ದೇವರ ಯೋಜನೆ, ದೇವರ ಉದ್ದೇಶ, ದೇವರ ಸಂಕಲ್ಪವನ್ನು ಇಟ್ಟಿದ್ದಾರೆ. ಅದರ ಕುರಿತು ಧ್ಯಾನ ಮಾಡಿ ದೇವರ ಆಶೀರ್ವಾದವನ್ನು ಹೊಂದಿಕೊಂಡು ದೇವರ ಯೋಜನೆಯನ್ನು ನಿಮ್ಮ ಜೀವಿತದಲ್ಲಿ ನೆರವೇರಿಸಲು ನಿಮ್ಮನ್ನು ಸಮರ್ಪಣೆ ಮಾಡಬೇಕೆನ್ನುವುದೇ ದೇವರ ಉದ್ದೇಶವಾಗಿದೆ. 4 ವಾಕ್ಯಗಳು ನಿಮ್ಮೊಟ್ಟಿಗೆ ಹಂಚಿಕೊಂಡು ದೇವರ ಯೋಜನೆ ನಿಮ್ಮಲ್ಲಿ ನೆರವೇರಲು ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡುವನಾಗಿದ್ದೇನೆ. ನೋಡ್ರಿ ಪ್ರಿಯರೇ, ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನದಲ್ಲಿ, ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಎಂಬುದಾಗಿ ಬರೆಯಲ್ಪಟ್ಟಿದೆ. ಕರ್ತನಲ್ಲಿ ಪ್ರಿಯರೇ, ದೇವರ ಯೋಜನೆ ಏನಿದೆ ಎಂಬುದಾಗಿ ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀವು ಪವಿತ್ರಾತ್ಮನ ಬಲವನ್ನು ಹೊಂದಿದವರಾಗಿ ನೀವು ಇರುವಂಥ ಸ್ಥಳದಲ್ಲಿ ಸಾಕ್ಷಿಯಾಗಿರಬೇಕೆಂಬುದಾಗಿ ದೇವರ ಯೋಜನೆಯಾಗಿದೆ. ಯಾವಾಗ ದೇವರ ಯೋಜನೆ, ದೇವರ ಉದ್ದೇಶ, ದೇವರ ಸಂಕಲ್ಪ ನಿಮ್ಮ ಜೀವಿತದಲ್ಲಿ ನೆರವೇರುತ್ತೆ ಎಂಬುದಾಗಿ ಹೇಳುವಾಗ, ನೀವು ಪವಿತ್ರ ಆತ್ಮನ ಬಲವನ್ನು ಹೊಂದುವಾಗ ನೀವಿರುವಂಥ ಸ್ಥಳದಲ್ಲಿ ಸಾಕ್ಷಿ ಆಗ್ತೀರ. ಹಾಗಾದ್ರೆ ನೀವು ಕೇಳಬೇಕು, ದೇವರೇ, ಪವಿತ್ರಾತ್ಮನ ಬಲವನ್ನು ಹೊಂದಿದವಳಾಗಿ ನಾನು ಇರುವಂಥ ಸ್ಥಳದಲ್ಲಿ ಸಾಕ್ಷಿಯಾಗಿ ಜೀವಿಸಲು ನಿನ್ನ ಆತ್ಮನಿಂದ ನನ್ನ ತುಂಬಿಸಿ ಬಲಪಡಿಸಿರಿ ಎಂಬುದಾಗಿ ನೀವು ಕೇಳುವಾಗ, ಈ ವಿಷಯವನ್ನು ಇಟ್ಟು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ, ಪವಿತ್ರ ಆತ್ಮನ ಬಲವನ್ನು ನೀವು ಹೊಂದಿದವರಾಗಿ ನೀವು ಇರುವಂಥ ಸ್ಥಳದಲ್ಲಿ ಸಾಕ್ಷಿ ಆಗ್ತೀರ. ಇದೇ ದೇವರ ಉದ್ದೇಶವಾಗಿದೆ. ನೀವು ಪವಿತ್ರ ಆತ್ಮನ ಬಲವನ್ನು ಹೊಂದಿ ನೀವೆಲ್ಲಿ ವಾಸ ಮಾಡ್ತಾ ಇದ್ದೀರಾ, ಯಾವ ಸ್ಥಳದಲ್ಲಿ ನೀವಿದ್ದೀರಾ, ಗ್ರಾಮದಲ್ಲಿದ್ದೀರಾ, ಒಂದು ಪಟ್ಟಣದಲ್ಲಿದ್ದೀರಾ, ಆ ಸ್ಥಳದಲ್ಲಿ ನೀವು ಸಾಕ್ಷಿಯಾಗಿರಬೇಕೆನ್ನುವುದು ಮೊದಲದಾಗಿ ದೇವರ ಯೋಚನೆ. ಇನ್ನು ಎರಡನೇದಾಗಿ ನೋಡಬೇಕಾದ್ರೆ, ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 12ನೇ ವಚನದಲ್ಲಿ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ನಂಬುವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು. ನೋಡ್ರಿ, ಈ ವಾಕ್ಯವನ್ನು ಅನೇಕ ಜನರು ನಂಬುವುದಿಲ್ಲ. ದೇವರಿಗಿಂತಲೂ ಮಹತ್ತಾದ ಕ್ರಿಯೆಗಳನ್ನು ಯಾವ ರೀತಿ ಮಾಡುವುದು ಎಂಬುದಾಗಿ ಅನೇಕ ಜನರು ನಂಬುವುದಿಲ್ಲ. ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾರೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸ್ತಾನೆ, ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸ್ತಾನೆ. ಈ ವಾಕ್ಯದ ಅರ್ಥ ಏನೆಂಬುದಾಗಿ ತಿಳ್ಕೊಳ್ಳಬೇಕು. ನನ್ನನ್ನು ನಂಬುವವನು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಹಾಗಾದರೆ ಅದ್ಭುತ ಕಾರ್ಯಗಳನ್ನು, ಮಹತ್ತಾದ ಕಾರ್ಯಗಳನ್ನು ಮಾಡುವ ಆತನು ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನ ನಂಬಬೇಕು. ನನ್ನನ್ನು ದೇವರು ಉಪಯೋಗಿಸಿ ದೇವರು ಮಾಡಿದ ಕಾರ್ಯಗಳು ನನ್ನ ಮೂಲಕವಾಗಿ ಮಾಡ್ತಾರೆ. ಅದಕ್ಕಿಂತಲೂ ಮಹತ್ತಾದ ಕಾರ್ಯಗಳನ್ನು ನನ್ನ ಮೂಲಕವಾಗಿ ದೇವರು ಮಾಡ್ತಾರೆ ಎಂಬುದಾಗಿ ದೇವರನ್ನ ನಾವು ನಂಬಬೇಕು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರಾದವರೇ, ನಿಮ್ಮ ಮೂಲಕವಾಗಿ ದೇವರು ಮಹತ್ತಾದ ಕಾರ್ಯಗಳನ್ನು ಮಾಡಬೇಕೆನ್ನುವುದೇ ದೇವರ ಉದ್ದೇಶ, ಸಂಕಲ್ಪ, ಯೋಜನೆಯಾಗಿದೆ. ನಿಮ್ಮ ಮೂಲಕವಾಗಿ ನೀವಿರುವಂಥ ಸ್ಥಳದಲ್ಲಿ ಅನೇಕ ಮಹತ್ ಕಾರ್ಯಗಳನ್ನು ಮಾಡುವಾಗ ದೇವರ ಘನವುಳ್ಳ ನಾಮ ಮಹಿಮೆ ಆಗ್ತದೆ. ದೇವರ ಶಕ್ತಿ, ದೇವರ ಮಹಿಮೆ ನಿಮ್ಮ ಮೂಲಕವಾಗಿ ಪ್ರಕಟವಾಗ್ತದೆ. ಆಗ ಆ ಭಾಗದ ಜನರು, ಆ ಸ್ಥಳದಲ್ಲಿರುವಂಥ ಜನರು ಹೇಳ್ತಾರೆ, ಇವರ ದೇವರು ಮಹೋನ್ನತ ದೇವರು, ಶಕ್ತಿಯುಳ್ಳ ದೇವರು, ಬಲವುಳ್ಳ ದೇವರು ಎಂಬುದಾಗಿ ನಾವು ಆರಾಧನೆ ಮಾಡುವಂಥ ದೇವರನ್ನ ಅವರು ಘನಪಡಿಸ್ತಾರೆ, ನಂಬುತ್ತಾರೆ. ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾರೆ, ನನ್ನನ್ನು ನಂಬುವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸ್ತಾನೆ, ಅದಕ್ಕಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸ್ತಾನೆ. ಆ ಮಹತ್ತಾದ ಕ್ರಿಯೆಗಳನ್ನು ಮಾಡುವವರು ದೇವರೇ
ನನ್ನ ಮೂಲಕವಾಗಿ ಮಹತ್ತಾದ ಕ್ರಿಯೆಗಳನ್ನು ಮಾಡ್ತಾರೆ ಎಂಬುದಾಗಿ ಆ ವ್ಯಕ್ತಿ ನಂಬುವಾಗ ಮಹತ್ತಾದ ಕ್ರಿಯೆಗಳನ್ನು ನಿಮ್ಮ ಮೂಲಕವಾಗಿ ದೇವರು ಮಾಡುತ್ತಾರೆ. ಇನ್ನು ಮೂರನೇದಾಗಿ ನೋಡ್ರಿ, ಯೆಶಾಯನ ಪ್ರವಾದನ ಗ್ರಂಥ 60ನೇ ಅಧ್ಯಾಯ 1-3 ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಇಗೋ, ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗವನ್ನು ಮುಚ್ಚಿದೆ. ನಿನ್ನ ಮೇಲಾದರೂ ಯೆಹೋವನು ಉದಯಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯುವವು, ಅರಸರು ನಿನ್ನಲ್ಲಿನ ಉದಯ ಪ್ರಕಾಶಕ್ಕೆ ಬರುವರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯವನ್ನು ಗಮನಿಸಬೇಕು. ಅನೇಕ ಜನರು ದೇವರ ಹತ್ರ ಏನಂತ ಪ್ರಾರ್ಥನೆ ಮಾಡ್ತಾರೆ? ದೇವರೇ, ನನ್ನ ಸಾಲ ತೀರಿದರೆ ಸಾಕು, ನನ್ನ ಕಷ್ಟಗಳಿಂದ ಬಿಡುಗಡೆ ಆದರೆ ಸಾಕು, ನಾನು ಈ ಮನೆಯನ್ನು ಕಟ್ಟುತ್ತಿದ್ದೇನೆ, ಇದನ್ನು ಮುಗಿಸಿದರೆ ಸಾಕು, ನನ್ನ ಮಕ್ಕಳಿಗೆ ಮದುವೆ ಮಾಡಿದರೆ ಸಾಕು ಎಂಬುದಾಗಿ ಬರೀ ಲೌಕಿಕ ವಿಷಯದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆದರೆ ದೇವರ ಯೋಜನೆಯನ್ನ ಪ್ರತಿಯೊಬ್ಬರು ತಿಳ್ಕೊಳ್ಳಬೇಕು. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ನಿನಗೆ ಬೆಳಕು ಬಂದಿದೆ. ಯೇಸು ಕ್ರಿಸ್ತನು ಆ ಬೆಳಕನ್ನು ನಿನಗೆ ಕೊಟ್ಟಿದ್ದಾನೆ. ನೀನು ಪ್ರಕಾಶಿಸು ಅಂದರೆ ನನ್ನ ಕಾರ್ಯಗಳು ನಿನ್ನ ಮೂಲಕವಾಗಿ ಪ್ರಕಾಶಕ್ಕೆ ಬರಬೇಕು, ಬೆಳಕಿಗೆ ಬರಬೇಕು. ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಇಗೋ, ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗವನ್ನು ಮುಚ್ಚಿದೆ. ನಿನ್ನ ಮೇಲಾದರೂ ಯೆಹೋವನು ಉದಯಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ತೇಜಸ್ಸನ್ನ ನಮ್ಮಲ್ಲಿ ನಿಮ್ಮಲ್ಲಿ ಜನರು ಕಾಣಬೇಕು. ದೇವರ ಶಕ್ತಿ ನಮ್ಮ ಮೂಲಕವಾಗಿ ಪ್ರಕಟವಾಗಬೇಕೆನ್ನುವುದೇ ದೇವರ ಯೋಜನೆ, ದೇವರ ಉದ್ದೇಶ, ದೇವರ ಸಂಕಲ್ಪವಾಗಿದೆ. ಹಾಗಾದರೆ ದೇವರ ಯೋಜನೆ ಎಷ್ಟು ವಿಶೇಷವಾಗಿದೆ! ಹಾಗಾದರೆ ನಿಮ್ಮ ಮೂಲಕವಾಗಿ ದೇವರು ಒಂದು ದೊಡ್ಡ ಯೋಜನೆ, ಉದ್ದೇಶ, ಸಂಕಲ್ಪ ಇದೆ. ಅದು ನಿಮ್ಮ ಮೂಲಕವಾಗಿ ನೆರವೇರಲು ಏನು ಮಾಡಬೇಕು? ನಿಮ್ಮನ್ನು ಸಮರ್ಪಣೆ ಮಾಡಬೇಕು. ದೇವರೇ, ಪವಿತ್ರಾತ್ಮನ ಬಲವನ್ನು ಹೊಂದಿದವಳಾಗಿ ನಾನು ಇರುವಂಥ ಸ್ಥಳದಲ್ಲಿ ಸಾಕ್ಷಿ ಆಗಬೇಕು. ಮಾತ್ರವಲ್ಲದೆ ನನ್ನ ಮೂಲಕವಾಗಿ ನಿನ್ನ ಶಕ್ತಿ ಪ್ರಕಟವಾಗಬೇಕು, ನಿನ್ನ ಮಹಿಮೆ ಗೋಚರವಾಗಬೇಕು ಎಂಬುದಾಗಿ ನಿಮ್ಮನ್ನು ಸಮರ್ಪಣೆ ಮಾಡುವಾಗ ದೇವರ ತೇಜಸ್ಸು ನಿಮ್ಮಲ್ಲಿ ಜನರು ನೋಡುತ್ತಾರೆ. ನೀವು ಹೋಗಿ ಅನೇಕ ಜನರಿಗೆ ಪ್ರಾರ್ಥನೆ ಮಾಡುವಾಗ ಮಹತ್ತಾದ ಕಾರ್ಯಗಳನ್ನು ನಿಮ್ಮ ಮೂಲಕವಾಗಿ ದೇವರು ಮಾಡ್ತಾರೆ. ಇದುವೇ ದೇವರ ಉದ್ದೇಶ, ದೇವರ ಸಂಕಲ್ಪ, ದೇವರ ಯೋಜನೆ. ಹಾಗಾದ್ರೆ ದೇವರ ಯೋಜನೆಯನ್ನು ನೆರವೇರಿಸುವವರು ನಾವು ನೀವು ಆಗಿದ್ದೇವೆ. ಮೊದಲು ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ದೇವರೇ, ನಿನ್ನ ಉದ್ದೇಶ, ನಿನ್ನ ಸಂಕಲ್ಪ, ನಿನ್ನ ಯೋಜನೆ ನನ್ನಲ್ಲಿ ನೆರವೇರಿಸಿರಿ. ನನ್ನನ್ನು ಸಮರ್ಪಣೆ ಮಾಡ್ತೇನೆ ಎಂಬುದಾಗಿ ನಿಮ್ಮನ್ನು ಸಮರ್ಪಣೆ ಮಾಡಿ ದೇವರ ಸನ್ನಿಧಿಗೆ ಹೋಗಿ ನೀವು ತೀವ್ರವಾಗಿ ಪ್ರಾರ್ಥನೆ ಮಾಡುವಾಗ ದೇವರ ಯೋಜನೆ ನಿಮ್ಮಲ್ಲಿ ನೆರವೇರ್ತದೆ. ವಾಕ್ಯ ಏನು ಹೇಳ್ತದೆ? ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯುವವು, ಅರಸರು ನಿನ್ನಲ್ಲಿನ ಉದಯ ಪ್ರಕಾಶಕ್ಕೆ ಬರುವರು. ಅನೇಕ ಜನರು ನಿಮ್ಮಲ್ಲಿನ ಉದಯ ಪ್ರಕಾಶಕ್ಕೆ ಬರ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಾಗಾದ್ರೆ ದೇವರ ಶಕ್ತಿ, ದೇವರ ಮಹಿಮೆ ನಮ್ಮ ಮೂಲಕವಾಗಿ ಪ್ರಕಟವಾಗಬೇಕೆನ್ನುವುದೇ ದೇವರ ಉದ್ದೇಶವಾಗಿದೆ. ಕರ್ತರಲ್ಲಿ ಪ್ರಿಯರಾದವರೇ, ಪ್ರೀತಿಯುಳ್ಳ ನನ್ನ ಸಹೋದರ, ನನ್ನ ಸಹೋದರಿ, ಈ ವಾಕ್ಯವನ್ನು ಗಮನಿಸಿರಿ. ಹಾಗಾದರೆ ನಮ್ಮನ್ನು ಉಂಟು ಮಾಡಿದ ಪರಮ ತಂದೆಯ ದೇವರು ದೊಡ್ಡ ಯೋಜನೆಯನ್ನ ನಮ್ಮಲ್ಲಿ ನಿಮ್ಮಲ್ಲಿ ಇಟ್ಟಿದ್ದಾರೆ. ಅನೇಕ ಜನರು ನನ್ನ ಬಳಿಗೆ ಬರುವುದುಂಟು, ನೂರಾರು ಜನರು ಬರ್ತಾರೆ. ಅನೇಕ ವಿಧವಾದ ಸಮಸ್ಯೆಗಳಲ್ಲಿ, ರೋಗಗಳಲ್ಲಿ, ಅನೇಕ ರೀತಿಯ ಹೋರಾಟದಲ್ಲಿ ನಮ್ಮ ಬಳಿಗೆ ಬರ್ತಾರೆ. ಅವರಿಗೋಸ್ಕರ ನಾನು ತೀವ್ರವಾಗಿ ಪ್ರಾರ್ಥನೆ ಮಾಡುವಾಗ ನೂರಾರು ಜನರು ಬಿಡುಗಡೆಯನ್ನು ಹೊಂದಿಕೊಂಡು ಇಂದಿನವರೆಗೆ ಸಾಕ್ಷಿಯಾಗಿ ಜೀವಿಸ್ತಿದ್ದಾರೆ.
ದೇವರ ಯೋಜನೆ ನಮ್ಮಲ್ಲಿ ನಿಮ್ಮಲ್ಲಿ ಇಟ್ಟಿದ್ದಾರೆ. ಆ ಯೋಜನೆಯ ನೆರವೇರಲು ನಮ್ಮನ್ನು ಸಮರ್ಪಣೆ ಮಾಡುವಾಗ ಯೋಜನೆ ನಿಮ್ಮಲ್ಲಿ ನೆರವೇರ್ತದೆ. ನೀವು ಹೇಳಬೇಕು, ದೇವರೇ, ನಿನ್ನ ಯೋಜನೆ, ನಿನ್ನ ಉದ್ದೇಶ, ನಿನ್ನ ಸಂಕಲ್ಪ ನನ್ನಲ್ಲಿ ನೆರವೇರಿಸಿರಿ ಎಂಬುದಾಗಿ ಯಾರ್ಯಾರು ಸಮರ್ಪಣೆ ಮಾಡ್ತಾರೋ ಅವ್ರ ಜೀವಿತದಲ್ಲಿ ದೇವರ ಯೋಜನೆಯನ್ನ ದೇವರು ಅತಿಶಯವಾಗಿ ನಡೆಸಿ ದೇವರು ಮಹಿಮೆ ಹೊಂದುತ್ತಾರೆ. ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನದಲ್ಲಿ ಏನು ಬರೆಯಲ್ಪಟ್ಟಿದೆ? ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ದೇವರು ಯಾವ ವಿಷಯದಲ್ಲಿ ತವಕ ಪಡ್ರಿ ಎಂಬುದಾಗಿ ಹೇಳ್ತಾ ಇದ್ದಾರೆ? ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡ್ರಿ. ದೇವರ ರಾಜ್ಯ ವಿಸ್ತಾರವಾಗಲು, ದೇವರ ಚಿತ್ತ, ದೇವರ ಉದ್ದೇಶ, ದೇವರ ಸಂಕಲ್ಪ ನೆರವೇರಲು ನೀವು ತವಕ ಪಡಬೇಕು. ಅನೇಕ ಜನರು ಯಾವ ವಿಷಯದಲ್ಲಿ ತವಕ ಪಡ್ತಾ ಇದ್ದಾರೆ? ಲೌಕಿಕವಾದ ವಿಷಯದಲ್ಲಿ. ಮನೆ ಕಟ್ಟಲು, ಉತ್ತಮವಾದ ಕೆಲಸ ಬೇಕು, ಮಾತ್ರವಲ್ಲದೆ ಅವ್ರ ಜೀವಿತದಲ್ಲಿರುವಂತಹ ಸಮಸ್ಯೆಗಳಿಂದ ಬಿಡುಗಡೆ ಆಗಬೇಕು. ಈ ರೀತಿ ಲೌಕಿಕವಾದ ವಿಷಯದಲ್ಲಿ ತವಕ ಪಡ್ತಾರೆ. ಆದರೆ ದೇವ್ರ ವಾಕ್ಯ ಏನು ಹೇಳ್ತದೆ? ನೀವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಾಗ ದೇವರು ನಿಮಗೇನೇನು ಬೇಕು ಅವೆಲ್ಲವನ್ನ ದೇವರು ತಿಳಿದಿದ್ದಾರೆ. ಸದ್ಯವೇದಲ್ಲಿ ನೋಡ್ತೇವೆ, ಪರಲೋಕದಲ್ಲಿರುವ ತಂದೆಗೆ ಎಲ್ಲವೂ ತಿಳಿದದೆ. ನಿಮ್ಮ ಸೃಷ್ಟಿಕರ್ತನಾದ ದೇವರಿಗೆ ಎಲ್ಲವೂ ತಿಳಿದದೆ. ಯಾವ ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ಏನೇನು ಮಾಡಬೇಕೆಂಬುದಾಗಿ ದೇವರು ತಿಳಿದಿದ್ದಾನೆ. ಅದನ್ನು ನೀವು ಮಾಡಬೇಕಾದ್ದೇನು? ಮೊದಲು, ದೇವರೇ, ನಿನ್ನ ಯೋಜನೆ ನನ್ನಲ್ಲಿ ನೆರವೇರಲಿ, ನಿನ್ನ ಸಂಕಲ್ಪ ನನ್ನಲ್ಲಿ ನೆರವೇರಲಿ, ನಿನ್ನ ಉದ್ದೇಶ ನನ್ನಲ್ಲಿ ನೆರವೇರಲಿ. ನಿನ್ನ ಉದ್ದೇಶ ನೆರವೇರಲು ನನ್ನನ್ನು ಸಮರ್ಪಣೆ ಮಾಡ್ತೇನೆ ಎಂಬುದಾಗಿ ಸಮರ್ಪಣೆ ಮಾಡಿ ನಿನ್ನ ಯೋಜನೆ ನೆರವೇರಿಸಿರಿ ಎಂಬುದಾಗಿ ನೀವು ತೀವ್ರವಾಗಿ ಪ್ರಾರ್ಥನೆ ಮಾಡುವಾಗ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಾಗ ವಾಕ್ಯ ಹೇಳ್ತದೆ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವುದು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ದೇವರ ರಾಜ್ಯಕ್ಕಾಗಿ ತವಕ ಪಡುವಾಗ ದೇವರ ಯೋಜನೆ, ದೇವರ ಉದ್ದೇಶ, ದೇವರ ಸಂಕಲ್ಪ ನಿಮ್ಮಲ್ಲಿ ನೆರವೇರುವಾಗ ನಿಮ್ಮ ಅಗತ್ಯತೆಗಳೆಲ್ಲವನ್ನ ದೇವರು ಪೂರೈಸುತ್ತಾರೆ. ನಿಮ್ಮ ಅಗತ್ಯತೆಗಳಿಗಾಗಿ ತವಕ ಪಡುವಂಥ ಅವಶ್ಯಕತೆ ಇಲ್ಲ. ಮತ್ತೆ ಯಾವ ವಿಷಯಕ್ಕಾಗಿ ತವಕ ಪಡಬೇಕು? ದೇವರ ರಾಜ್ಯ ನಿಮ್ಮಲ್ಲಿ ನೆರವೇರಲು ನೀವು ತವಕ ಪಡಬೇಕೆಂಬುದಾಗಿ ದೇವರ ವಾಕ್ಯ ಇಂದು ಬೋಧಿಸುತ್ತದೆ. ಕರ್ತನಲ್ಲಿ ಪ್ರಿಯರಾದವರೇ, ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಸಹೋದರ, ನನ್ನ ಸಹೋದರಿ, ಈ ವಾಕ್ಯವನ್ನು ಗಮನಿಸಿರಿ. ದೇವರ ಯೋಜನೆ ನಿಮ್ಮಲ್ಲಿ ನೆರವೇರಲು ನಿಮ್ಮನ್ನು ಸಮರ್ಪಣೆ ಮಾಡಿದ್ದೀರೋ? ಹಿಂದೆ ಸಮರ್ಪಣೆ ಮಾಡಿರಿ. ದೇವರೇ, ನಿನ್ನ ಯೋಜನೆ, ನಿನ್ನ ಉದ್ದೇಶ, ನಿನ್ನ ಸಂಕಲ್ಪ ನನ್ನ ನೆರವೇರಿಸಿರಿ. ಇನ್ನು ಮುಂದೆ ಲೌಕಿಕವಾದಂಥ ವಿಷಯದಲ್ಲಿ ನಾನು ತವಕ ಪಡದೆ ನಿನ್ನ ಯೋಜನೆ, ನಿನ್ನ ಚಿತ್ತ, ನಿನ್ನ ಉದ್ದೇಶ ನನ್ನಲ್ಲಿ ನೆರವೇರಲು, ನಿನ್ನ ರಾಜ್ಯಕ್ಕಾಗಿ, ನಿನ್ನ ನೀತಿಗಾಗಿ ನಾನು ತವಕ ಪಡ್ತೇನೆ ಎಂಬುದಾಗಿ ಹೇಳಿ ನೀವು ಸಮರ್ಪಣೆ ಮಾಡುವಾಗ ನಿಮ್ಮ ಜೀವಿತದಲ್ಲಿ ದೇವರ ಯೋಜನೆ ನೆರವೇರುತ್ತದೆ. ದೇವರ ನಾಮ ಮಹಿಮೆ ಆಗ್ತದೆ. ಮಾತ್ರವಲ್ಲದೆ ಈ ಲೋಕದಲ್ಲಿ ದೇವರು ನಿಮ್ಮನ್ನು ಘನಪಡಿಸಿ ಏರಳವಾಗಿ ಆಶೀರ್ವದಿಸ್ತಾನೆ. ಬನ್ನಿ ಪ್ರಿಯರೇ, ನಿಮ್ಮನ್ನು ಸಮರ್ಪಣೆ ಮಾಡಿರಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಪ್ರಾರ್ಥನೆ ಮಾಡೋಣ. ಪ್ರಿಯರೇ, ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಇಂದು ದೇವರೇ, ನೀವು ನಮ್ಮಲ್ಲಿಟ್ಟಿರುವಂಥ ಯೋಜನೆ ಕುರಿತು ಧ್ಯಾನ ಮಾಡಿದ್ದೇವೆ. ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ, ಎಸಪ್ಪ, ನಿನ್ನ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುತ್ತೇನೆ, ನಿನ್ನ ಯೋಜನೆ, ನಿನ್ನ ಉದ್ದೇಶ, ಸಂಕಲ್ಪ ನನ್ನ ನೆರವೇರಲಿ ಎಂಬುದಾಗಿ ಎಷ್ಟು ಜನರು ತಮ್ಮನ್ನು ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡ್ತಿದ್ದರೋ ಅವ್ರನ್ನ ಪವಿತ್ರಾತ್ಮನ ಬಲದಿಂದ ತುಂಬಿಸಿರಿ, ತುಂಬಿಸಿರಿ, ತುಂಬಿಸಿರಿ. ಇರುವಂಥ ಸ್ಥಳದಲ್ಲಿ ಸಾಕ್ಷಿಯಾಗಿ ಜೀವಿಸಲು ಅವರ ಮೂಲಕವಾಗಿ ನೀನು ಮಾತಾದ ಕಾರ್ಯಗಳನ್ನು ಮಾಡಿ ಮಹಿಮೆ ಹೊಂದಿರಿ. ಮಾತ್ರವಲ್ಲದೆ ಅವರು ಇರುವಂಥ ಸ್ಥಳದಲ್ಲಿ ಅವರ ಮೂಲಕವಾಗಿ ದೇವರೇ ಅದ್ಭುತಗಳು ನಡೆಯಲಿ, ಅತಿಶಯಗಳು ನಡೆಯಲಿ. ಯೇಸಪ್ಪ, ನಿನ್ನ ಘನವುಳ್ಳ ನಾಮ ಮಹಿಮೆ ಆಗಲಿ. ಈ ರೀತಿಯಾಗಿ ನಿನ್ನ ರಾಜ್ಯ ವಿಸ್ತಾರವಾಗಲಿ. ಪ್ರಾರ್ಥನೆ ಕೇಳಿ
ಪ್ರತಿಯೊಬ್ಬರನ್ನ ಪವಿತ್ರಾತ್ಮ ಬಲದಿಂದ ಈಗಲೇ ತುಂಬಿಸಿದ್ದಕ್ಕಾಗಿ ಸ್ತೋತ್ರ ಸ್ತೋತ್ರಪ್ಪ. ನಿನ್ನ ಪ್ರಸನ್ನತೆ ಆ ಸ್ಥಳದಲ್ಲಿ ಇಳಿದು ಬರಲಿ. ಪ್ರತಿಯೊಬ್ಬರು ತಮ್ಮನ್ನು ಸಮರ್ಪಣೆ ಮಾಡಿ, ದೇವರೇ ನಿನ್ನ ಯೋಜನೆ ನನ್ನಲ್ಲಿ ನೆರವೇರಿಸಿರಿ ಎಂಬುದಾಗಿ ತೀವ್ರವಾಗಿ ಪ್ರಾರ್ಥನೆ ಮಾಡುವಂಥ ಪ್ರಾರ್ಥನಾತ್ಮನನ್ನು ಅವರ ಮೇಲೆ ಸುರಿಯ ಮಾಡಿ ಈಗಲೇ ಅದನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್ ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಿ. ಮರಿಬೇಡ್ರಿ, ದೇವರ ಯೋಜನೆ, ದೇವರ ಉದ್ದೇಶ, ದೇವರ ಸಂಕಲ್ಪ ನಿಮ್ಮಲ್ಲಿ ನೆರವೇರಲು ನಿಮ್ಮನ್ನು ಸಮರ್ಪಣೆ ಮಾಡಿರಿ. ಆ ಸಮಯದಲ್ಲಿ ತನ್ನ ಆತ್ಮನಿಂದ ನಿಮ್ಮನ್ನು ತುಂಬಿಸಿ ನಿಮ್ಮನ್ನು ಸಾಕ್ಷಿಯಾಗಿ ನಿಲ್ಲಿಸುವುದು ಮಾತ್ರವಲ್ಲದೆ ನಿಮ್ಮ ಜೀವಿತದಲ್ಲಿ ಬೇಕಂತ ಎಲ್ಲ ಆಶೀರ್ವಾದಗಳನ್ನು ದೇವರು ಅನುಗ್ರಹಿಸಿಕೊಟ್ಟು ನಿಮ್ಮನ್ನು ಘನಪಡಿಸುತ್ತಾನೆ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.